ಹಾಯ್ ಹಲೋ ಫ್ರೆಂಡ್ಸ್, ಕಿವಿ ಮಾತು ಚಾನಲ್ಗೆ ಸ್ವಾಗತ. ಇವತ್ತು ಮೊಳಕೆ ಕಾಳನ್ನ, ಹೆಸರು ಕಾಳು ಮತ್ತು ಹುರುಳಿಕಾಳು ಮೊಳಕೆ ಕಟ್ಟೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಒತ್ತಿ ಮತ್ತು ಬೆಲ್ ಬಟನ್ ಒತ್ತಿ, ಆಲ್ ಅಂತ ಬರುತ್ತೆ ಒತ್ತಿ. ಇದೆಲ್ಲ ಫ್ರೀ ಫ್ರೆಂಡ್ಸ್, ಒಂದು ಹೆಲ್ಪ್ ಮಾಡಿ. ಮತ್ತು ಇದು ಮೊಳಕೆ ಕಾಳು ನೋಡಿ, ಈ ಥರ ನೀಟಾಗಿ ಫ್ರೆಶ್ಶಾಗಿ ನಿಮಗೆ 15 ದಿವಸ ಗಂಟ ಇರುತ್ತೆ. ಇದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಮೊಳಕೆ ಕಾಳು ಅಂದರೆ ಕಾಳನ್ನ ಈ ಥರ ಉನಿ ಹಾಕಬೇಕು 8ರಿಂದ 10 ಗಂಟೆ ಟೈಮು. ಅದನ್ನು ಬರೀ ನೀರು ಚೆಲ್ಬಿಟ್ಟು ಮಾಡೋಕ್ಬಾರ್ದು. ಈ ಥರ ಚೆನ್ನಾಗಿ ತೊಳಿಬೇಕು, 3ರಿಂದ 4 ಸತಿ ತೊಳಿಬೇಕು. ನೀವು ಎಷ್ಟು ನೀಟಾಗಿ ತೊಳೆದಿಡ್ತೀರೋ ಅಷ್ಟು ದಿವಸ ಬಾಳಿಕೆ ಬರುತ್ತೆ. ಹುರುಳಿಕಾಳಾದರೂ ಅಷ್ಟೇ, ಹೆಸ್ರು ಕಾಳಾದರೂ ಅಷ್ಟೇ, ನೀವು ಯಾವ ಕಾಳಾದರೂ ತೊಗೊಳ್ಳಿ, ಈ ಥರ ನೀಟಾಗಿ ತೊಳಿಬೇಕು ಉನಿ ಹಾಕಿದ್ಮೇಲೆ. ಏಕೆಂದರೆ ಅದಕ್ಕೆ ಕೆಮಿಕಲ್ ಹಾಕಿರ್ತಾರೆ, ಕೆಡಬಾರ್ದು, ಹುಳ ಬರಬಾರ್ದು ಅಂತ. ಆ ಕೆಮಿಕಲೆಲ್ಲ ಅದು ಲೋಳೆ ಥರ ಇದಾಗ್ಬಿಟ್ಟಿರುತ್ತೆ ನೀರೊಳಗಡೆ ಹಾಕ್ತಾರೆ. ನಾವು ಹಾಗೇ ನೀರು ಸೋರಿಸ್ಬಿಟ್ಟು ಮಾಡಬಿಟ್ರೆ ವಾಸನೆ ಬರುತ್ತೆ. ಅದರಿಂದ ನಾವು ಒಂದು ದಿವಸ ಮಾತ್ರ ಮಡಗೋಕ್ಕಾಗೋದು. 2ನೇ ದಿವ್ಸಕ್ಕೆ ನೋಡಿ ಅದೊಂಥರ ವಾಸನೆ ಬರ್ತಾ ಇರುತ್ತೆ, ಮತ್ತು ಬೂಸ್ ಬಂದಂಗೆಲ್ಲ ವೈಟೆಲ್ಲ ಆಗಿಬಿಟ್ಟಿರುತ್ತೆ. ನೀವು ಈ ಥರ ತೊಳೆದಿಟ್ರೆ ಒಂದು 15 ದಿವಸ ಗ್ಯಾರಂಟಿ ಇರುತ್ತೆ, ಏನಾಗಲ್ಲ. ಈಗ ಎಲ್ಲರ ಮನೆಗಳಲ್ಲೂ ಫ್ರಿಜ್ ಅಂತೂ ಇದ್ದೇ ಇರುತ್ತೆ. ಫ್ರಿಜ್ಜೆಲ್ಲ ಹಾಕಿ ನೀಟಾಗಿ ಎತ್ತಿಟ್ರೆ ನಮ್ಗೆ ಯಾವಾಗ ಬೇಕು ಅವಾಗ ಎತ್ಕೊಂಡು ನಾವು ಸಾಂಬಾರು ಮಾಡ್ಬೋದು. ಕೆಲ್ಸಕ್ಕೆ ಹೋಗೋರೆಲ್ಲ ನಾವು ಅರ್ಜೆಂಟಾಗಿ ಮೊಳಕೆ ಕಾಳು ಮರ್ತು ಬಿಡ್ತೀವಿ ಕೆಲ್ಸಕ್ಕೆ ಹೋಗೋ ಗಾಬರಿಗೆ. ಅದರಿಂದ ಫ್ರೀ ಇದ್ದ ದಿವಸ ಒಂದು ಸಂಡೇ ಕ್ಲೀನ್ ಮಾಡಿ ಈ ಥರ ರೆಡಿ ಮಾಡಿ ಇಟ್ಕೊಬಿಟ್ರೆ ನಿಮಗೂ 6-15 ದಿವಸ ಗಂಟ ಅಂತೂ ಗ್ಯಾರಂಟಿ ಕಾಳಿರುತ್ತೆ. ಅವಾಗ ಯಾವ ಸಾಂಬಾರು ಬೇಕಾದರೂ ಮಾಡ್ಬೋದು ತಕ್ಷಣ. ನೋಡಿ ಈ ಥರ ಕ್ಲೀನ್ ಮಾಡ್ಕೊಂಡು ಟೈಟಾಗಿ ಈ ಥರ ಒಂದು ಡಬ್ಬಿಲಿ ಮುಚ್ಚಿಡಬೇಕು. ಮೊಳಕೆ ಬರೋ ಗಂಟನೂ ನೀರೊಂದು ಸ್ವಲ್ಪನೂ ಇರಬಾರ್ದು. ನೀರು ಫುಲ್ಲು ನೀಟಾಗಿ ಎಲ್ಲ ಸೋರಿಸ್ಬಿಟ್ಟು ಟೈಟಾಗಿ ಮುಚ್ಚಿಡಿ. ನಾನು ಬಾಕ್ಸ್ ಹೆಂಗೆ ಮುಚ್ಚುತ್ತೀನೋ ಆ ಥರ ಒಂದು ಯಾವ್ದಾದ್ರು ಟೈಟ್ ಮುಚ್ಚುಗಳ ಇರೋಂಥದ್ದು ಬಾಕ್ಸ್ಗೆ ಹಾಕಿ ನೀಟಾಗಿಟ್ಟರೆ ತುಂಬ ದಿವಸ ಬರುತ್ತೆ. ಮೊಳಕೆ ಬಂದಮೇಲೆ ನೋಡಿ ಯಾವ ಥರ ಬಂದಿರುತ್ತೆ ಅಂದರೆ ಮೊಳಕೆ ಈ ಥರ ಫ್ರೆಶ್ಶಾಗಿ ಮೊಳಕೆ ಬಂದಿರುತ್ತೆ ನೋಡಿ ಫ್ರೆಂಡ್ಸ್. ಈ ಮೊಳಕೆ ಕಾಳನ್ನ ನೀವು ಎಷ್ಟು ದಿವಸ ಬೇಕಾದರೂ ಇಡ್ಬೋದು. ನೋಡಿ ಕೈಗೆ ಅಂಟಲ್ಲ ನೋಡಿ. ಮೊಳಕೆ ಕಾಳು ನೀವುಗಳು ಉನಿ ಹಾಕಿದ್ರೆ ಹಿಂಗೆ ಕೈಗೆ ಹಾಕಿದ್ರೆ ಕೈಗೆ ಅಂಟ್ಕೊಂಬಿಡುತ್ತೆ ಒಳ್ಳೊಳ್ಳೆ. ಇದು ನೋಡಿ ಅಂಟ್ತಿಲ್ಲ, ಎಷ್ಟು ನೀಟಾಗಿದೆ, ಫ್ರೆಶ್ಶಾಗಿರುತ್ತೆ. ಹೀಗೆ ಇರುತ್ತೆ 15 ದಿವಸ ಗಂಟ ನೀವು ಮಡಗೋದ್ರೂ ಇದೇ ಥರ ಇರುತ್ತೆ. ನನ್ನ ಕಿವಿ ಮಾತು ನಿಮಗೆ ತುಂಬ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನೀವುಗಳು ಇದನ್ನು ಉಪಯೋಗಿಸ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಈ ಥರ ನೋಡಿ ಮೊಳಕೆ ಎಲ್ಲ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್. ಹಾಗೆ ಮನೇಲೆಲ್ಲ ಥರ ಕಾಳುಗಳನ್ನೂ ವೇಸ್ಟ್ ಮಾಡಬೇಡಿ. ಉನಿ ಹಾಕ್ಬಿಟ್ಟು ನೀಟಾಗಿ ಈ ಥರ ತೊಳೆದಿಟ್ಬಿಟ್ಟು ಮೊಳಕೆ ಬರೆಸಿ ಬಾಕ್ಸ್ಗೆ ಹಾಕಿ ಫ್ರಿಜ್ಗೆ ಎತ್ತಿಟ್ಕೊಳ್ಳಿ ಫ್ರೆಂಡ್ಸ್. ನೀವು ಎಷ್ಟು ದಿವಸ ಬೇಕಾದರೂ ಉಪಯೋಗಿಸ್ಕೋಬೋದು. ಓಕೆ ಫ್ರೆಂಡ್ಸ್, ಬಾಯ್. ನಮ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.